ತಾದಾತ್ಮ್ಯಗೊಳಿಸಿದರು. ವಿದ್ಯುಕ್ತವಾಗಿ ಆಭರಣ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ವಂದನೆ ಈ 16 ಅಂಗಗಳನ್ನೊಳಗೊಂಡ ಷೋಡಶೋಪಚಾರ ಪೂಜೆ ಮಾಡಿದರು. ಅವರ ಹಿಮ್ಮಡಿಗೆ ಕೆಂಪು ಬಣ್ಣವನ್ನು ಲೇಪಿಸಿದರು. ಹಣೆಗೆ ಅರಿಶಿನ ಕುಂಕುಮವನ್ನಿಟ್ಟರು. ಕೈಯಾರೆ ಹೊಸ ಸೀರೆಯನ್ನುಡಿಸಿದರು. ಮಂತ್ರ ಸಹಿತವಾಗಿ ನೈವೇದ್ಯವನ್ನು ಸಮರ್ಪಿಸಿ ಅದರಲ್ಲೊಂದು ತಾಂಬೂಲವನ್ನು ನಿವೇದಿಸಿದರು. ಶಾರದಾ ದೇವಿಯವರು ಸಾಕ್ಷಾತ್ ಜಗನ್ಮಾತೆಯೇ ಆಗಿ ಪೂಜೆಯ ಪ್ರತಿಯೊಂದು ಅಂಶವನ್ನು ಸ್ವೀಕರಿಸಿದರು. ಪೂಜೆ ಪ್ರಾರಂಭವಾಗುವಾಗಲೇ ಭಾವಾವಸ್ಥೆಯಲ್ಲಿದ್ದ ಶಾರದಾ ದೇವಿಯವರು ಪೂರ್ಣಾವತಿ ವೇಳೆಗೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡರು. ಸಂಪೂರ್ಣ ಸಮಾಧಿಸ್ಥರಾದರು. ಶ್ರೀ ರಾಮಕೃಷ್ಣರು ಕೂಡ ಅರೆಬಾಯ ವ್ಯವಸ್ಥೆಯಲ್ಲಿ ಮಂತ್ರೋಚ್ಚಾರಣೆ ಮಾಡುತ್ತಾ ಈಗ ಗಾಢ ಸಮಾಧಿಗೇರಿಬಿಟ್ಟರು. ಪೂಜಕರಿಬ್ಬರೂ ಇಂದ್ರಿಯ ರಾಜ್ಯವನ್ನು ಆಕ್ರಮಿಸಿ ಆತ್ಮಭಾವದಲ್ಲಿ ಏಕೀಭವಿಸಿದರು. ಸಚ್ಚಿದಾನಂದರಲ್ಲಿ ತದಾತ್ಮಕ ಹೊಂದಿದರು. ನಡುರಾತ್ರಿ ಕಳೆದ ಮೇಲೆ ಶ್ರೀರಾಮಕೃಷ್ಣರಲ್ಲಿ ಬಾಹ್ಯ ಪ್ರಜ್ಞೆಯ ಲಕ್ಷಣಗಳು ಸ್ವಲ್ಪವಾಗಿ ಕಾಣಿಸಿಕೊಂಡವು. ಈಗ ಅವರು ತಮ್ಮ ಮುಂದೆ ಮನುಷ್ಯ ರೂಪಿಣಿಯಾಗಿ ವಿರಾಜಿಸುತ್ತಿದ್ದ ಜಗನ್ಮಾತೆಯ ಪದತಲದಲ್ಲಿ ತಮ್ಮ ಸಕಲ ಸಾಧನೆಗಳ ಫಲ ಮತ್ತು ಜಪಮಾಲೆಗಳೊಂದಿಗೆ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಂಡರು. ಬಳಿಕ ಅಂಜಲಿಬದ್ಧರಾಗಿ ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಎಂದು ಸ್ತುತಿಸುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಶಾರದಾ ದೇವಿಯವರು ಬಹಿರ್ಮುಖರಾದರು. ಶ್ರೀರಾಮಕೃಷ್ಣರಿಗೆ ಮನದಲ್ಲಿಯೇ ನಮಿಸಿ ನಹಬತ್ ಕಡೆ ನಡೆದರು. ಇಂದಿಗೆ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಸಾಧನೆಯ ಪರಿಸಮಾಪ್ತಿಗೊಂಡಿತು. ಅವರ ದೇವಮಾನವತ್ವವನ್ನು ಪರಿಪೂರ್ಣ ಅಭಿವ್ಯಕ್ತಿ ಪಡೆಯಿತು. ಇದರೊಂದಿಗೆ ಶಾರದಾ ದೇವಿಯವರಿಗೆ ಜಗನ್ಮಾತೃತ್ವ ಹೊಂದಿದರು. ಶ್ರೀರಾಮಕೃಷ್ಣರು ಶಾರದಾ ದೇವಿಯವರಿಗೆ ಸಲ್ಲಿಸಿದ ಈ ಬಗೆಯ ವಿಶೇಷ ಪೂಜೆಯು ಬಂಗಾಳದಲ್ಲಿ ಷೋಡಶಿ ಪೂಜೆ ಎಂದು ಪ್ರಸಿದ್ಧ. ಷೋಡಶಿ ಎಂಬುದು ಜಗನ್ಮಾತೆಯ ಹೆಸರುಗಳಲ್ಲೊಂದು. ದೇವಿಯ ದಶ ಮಹಾವಿದ್ಯೆಯರೆಂದು ಕರೆಯಲ್ಪಡುವ 10 ಪ್ರಮುಖ ರೂಪಗಳಿಂದ ವ್ಯಕ್ತವಾಗುತ್ತಾಳೆಂದು ಶಾಸ್ತ್ರದಲ್ಲಿ ಹೇಳಿದೆ. ಅದರಲ್ಲಿ ಕಾಳಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಲ, ಮಾತಂಗಿ ಮತ್ತು ಕಮಲ ಇವೇ 10 ದೇವತೆಗಳ ಹೆಸರುಗಳು. ಇದರಲ್ಲಿ 3ನೆಯವಳಾದ ಷೋಡಶಿಯು 16ರ ಹರೆಯದ ಪರಮ ಲಾವಣ್ಯವತಿಯಾದ ಕನ್ಯೆ. ಶ್ರೀರಾಮಕೃಷ್ಣರು ಹಿಂದೆಯೇ ತಮ್ಮ ಹಲವಾರು ದರ್ಶನಗಳಿಂದ ಈಕೆಯನ್ನು ಕಂಡಿದ್ದರು. ಈಕೆಯ ಪೂಜೆಯ ಷೋಡಶಿ ಪೂಜೆ. ಈ ಪೂಜೆಯ ವಿಧಾನದಲ್ಲಿ ಜಗನ್ಮಾತೆಯ ಪ್ರತೀಕವಾಗಿ ಕನ್ಯಾಕುಮಾರಿಯ ಚಿತ್ರವನ್ನಾಗಲಿ, ಕಲಶವನ್ನಾಗಲಿ, ಯಂತ್ರವನ್ನಾಗಲಿ, ಮಣ್ಣಿನ ಪ್ರತಿಭೆಯನ್ನಾಗಲಿ ಪೂಜಿಸುತ್ತಾರೆ. ಇವುಗಳ ಬದಲಾಗಿ ಎಳೆಯ ವಯಸ್ಸಿನ ಅವಿವಾಹಿತ ಬಾಲಕಿಯನ್ನು ಪೀಠದ ಮೇಲೆ ಕುಳ್ಳರಿಸಿ ಪೂಜಿಸುವ ಸಂಪ್ರದಾಯವೂ ಇದೆ. ಇದಕ್ಕೆ ಕುಮಾರಿ ಪೂಜೆ ಎನ್ನುತ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಪತಿಯನ್ನೇ ಜಗನ್ಮಾತೆಯ ಪ್ರತೀಕವಾಗಿ ಕಂಡು ಪೂಜಿಸಿದರು. ಇದು ಮಾತ್ರ ಒಂದು ಅದ್ಭುತವಾದ ಪ್ರಸಂಗವೆನ್ನಬೇಕು. ಶ್ರೀರಾಮಕೃಷ್ಣರು, ಶ್ರೀ ಶಾರದಾ ದೇವಿ ಇಬ್ಬರು ಜೀವನದಲ್ಲಿಯೂ ಈ ಘಟನೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಮತ್ತು ಇದು ತುಂಬ ಸಾಂಕೇತಿಕವೂ ಅರ್ಥಪೂರ್ಣವೂ ಆದುದು. ಈ ಪೂಜೆಯ ಮೂಲಕ ಶ್ರೀರಾಮಕೃಷ್ಣರು ಮಾನವನಲ್ಲಿ ಅಡಗಿರುವ ಮೃಗೀಯತೆಯನ್ನು ಮರ್ದನ ಮಾಡಿ ತೋರಿಸಿದರು.